ರಾತ್ರಿಲಿ ಮಲಗಿರ್ಲಿಲ್ವಾ? ಏನ್ರಿ ಬೆಳಗ್ಗೆ ತೂರಾಡ್ಕೊಂಡ್ ಬರ್ತಿದ್ದೀರಾ? ರಾತ್ರಿ ಹತ್ರ ಪಾರ್ಟಿಗೆ ಹೋಗಿದ್ರ ಹೆಂಗೆ? ಏನು ಪಾರ್ಟಿ ಹಸ್ಬೆಂಡು, ಎಲ್ಲಾದರೂ ಹೋಗ್ಬೇಕಂದ್ರೆ ನಿಮ್ಮ ಜೊತೆನೇ ಹೋಗ್ಬೇಕಲ್ವ, ಒಬ್ಬಳೇ ಎಲ್ಲಿ ಹೋಗ್ಲಿ. ಮತ್ತು ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ರಿ? ಮೇಲೆ ಮೇಲ? ಮನೆ ಮೇಲೆ ಹಸ್ಬೆಂಡು. ಏಕೆ? ಇಲ್ಲಿ ತುಂಬ ಸೆಕೆ ಇತ್ತು, ಅದಕ್ಕೆ ಮೇಲೆ ಹೋದೆ. ಹಾಂ, ಈ ರೂಮಲ್ಲಿ ಸೆಕೆನಾ? ಎ ಸಿ ಏನಾದರೂ ಸೆಕೆ ಅಂದರೆ ನಂಬ ಮಾತದು. ನಾನು ಯಾಕೆ ಸುಳ್ಳು ಹೇಳಿ? ಕಣ್ಣೆಲ್ಲ ಕೆಂಪಾಗಿದೆ. ಒಂದು ಮಾತು ಹೇಳ್ಬೇಕಲ್ವೇನ್ರಿ? ಯಾಕೆ ನೀವು ಬರ್ತಿದ್ರಾ? ಬರ್ತಿದ್ನೋ ಇಲ್ವೋ ಅದು ಬೇರೆ ಮಾತು. ಇನ್ಮೇಲೆ ಹಾಗೆಲ್ಲ ಒಬ್ರೊಬ್ರೆ ಹೋಗ್ಬೇಡಿ. ಸರಿ ಬನ್ನಿ. ಎಲ್ಲಿಯೇ? ಬನ್ರಿ ಇಲ್ವ ನಿಮಿಷ. ಅಯ್ಯೋ, ಕನ್ನಡಕ ಯಾಕೆ ತೆಗಿತಿದ್ದೀರಾ? ಕನ್ನಡಕ ಇಲ್ಲದೆ ನಂಗೆ ಜಗತ್ತೇ ಕಾಣಿಸಲ್ಲ. ಒಂದು ನಿಮಿಷ ಸುಮ್ಮ ಕೂತ್ಕೊಳ್ರಿ. ಇಲ್ಲೇ ಇಲ್ವಾ ನಾನು? ಅದು ನಿಜಾನೇ, ನೀವು ನನ್ನ ಜೊತೆ ಇದ್ರೆ ಜಗತ್ತೇ ನನ್ನ ಜೊತೆ ಇರೋ ಥರ ಇರುತ್ತೆ. ನಿಮಿಷ ಸುಮ್ಮನೆ ಇರ್ತೀರಾ? ಹೇಗೆ ಅನಿಸ್ತಿದೆ? ಇದು ಆಗಿದೆ. ಅಯ್ಯೋ ಆಗೋದಿಲ್ಲ ನರಸಿಂಹವ್ರೆ, ಈಗಿಂದೀಗಲೇ ಬೆಂಗಳೂರಿಗೆ ಹೊರಡಿ ಅಂದ್ರೆ ಹೇಗೆ? ಅದು ಸ್ಕೂಲಿಗೆಲ್ಲ ರಜೆ ಆಗಿ ಬರೋಕೆ ಆಗೋದಿಲ್ಲ. ವೆರಿ ವೆರಿ ಸಾರಿ ಮೇಸ್ಟ್ರೆ. ಈ ಸಾರಿ ನಾನು ನನಗೆ ಹೇಳೋ ಬದಲು ನಿಮ್ಮ ಹುಡುಗಿಗೆ ಹೇಳಿದ್ರೆ ಪ್ರಾಬ್ಲಮ್ ನಿನ್ನೆನೇ ಸಾಲ್ವ್ ಆಗಿರೋದು. ತಪ್ಪು ಮಾಡಿರೋದು ನಾನಲ್ಲ ನರಸಿಂಹ ಅವರೇ, ಅವರು. ಮಿಸ್ಟರ್, ಪ್ರೀತಿಲಿ ಯಾರು ತಪ್ಪು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸೋತು ಪ್ರೀತಿನ ಗೆಲ್ಲಿಸ್ತಾರೆ ಅನ್ನೋದು ಮುಖ್ಯ. ಪ್ರತಿ ಸಲ ಇದೇ ಥರ ಎಡ್ವರ್ಟ್ ಆದಾಗ ನೀವು ಕಾಂಪ್ರಮೈಸ್ಗೆ ಅಂತ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀರಾ. ಈ ಸಲ ಬೇಕಾದ್ರೆ ಅವರೇ ಇಲ್ಲಿಗೆ ಬರಲಿ. ಮಿಸ್ಟರ್, ಹೆಣ್ಣು ಮಕ್ಕಳು ಪಾಪ ಅಷ್ಟು ದೂರದಿಂದ ಬರೋಕ್ಕಾಗತ್ತಾ ಮಿಸ್ಟ್ರೆ? ಈ ಯೋಚನೆ ಅವಾಗೇ ಇರಬೇಕಿತ್ತು. ನನ್ನ ಜೊತೆ ಜಗಳ ಆಡ್ಬೇಕಾದ್ರೆ ಇರಲಿಲ್ವಾ? ಮತ್ತೆ ಅದನ್ನೇ ಹೇಳ್ತಿರಲ್ಲ ಮಿಸ್ಟ್ರೆ, ರಿಪೀಟ್ ಮಾಡಬೇಡಿ. ಈಗ ನಿಮ್ಮ ಪ್ರೀತಿ ಉಳಿಬೇಕು ಅಂದರೆ ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ, ಇಲ್ಲ ಅಂದರೆ ಇಲ್ಲೇ ರೀ. ಸರಿ ಆಯಿತು, ಈಗ ಮನೇಲಿ ಏನು ಹೇಳೋದು? ಏನೋ ಒಂದು ಹೇಳೋಣ. ನೀವು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೊರಡಿ, ನಾನು ನಿಮ್ಮ ಬಂದು ಅಲ್ಲೇ ಪಿಕ್ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಇಬ್ಬರು ಒಂದಾಗಬೇಕಷ್ಟೇ. ಸರಿ. ಹಾಂ, ಆದಷ್ಟು ಬೇಗ ಪುಟ್ಟಿಗೆ ವಿಷಯ ಹೇಳ್ಬಿಡೋಣ. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಮತ್ತೆ ನನಗೆ ಹುಡುಗನ್ ನೋಡಕ್ ಹೋಗ್ತಿದ್ದೀರಾ? ಹೌದು ಮಗಳೇ. ಏನೇ ನೀನು, ನಿಂಗೆ ಈಗಾಗಲೇ ಮದುವೆ ಆಗಿ ಆ ಮದುವೆ ಮುರಿದೋಗಿರೋ ಥರ ಆಡ್ತಾ ಇದೀಯಾ? ನರಸಿಂಹಂಗ್ ಹೆದರ್ಕೊಂಡು ನೆನ್ನೆ ಅದ್ ಯಾರನ್ನೋ ಕರ್ಸಿದ್ರಿ, ಇವತ್ ನೋಡಿದ್ರೆ ಇನ್ಯಾರನ್ನೋ ನೋಡಕ್ ಹೋಗ್ತಿದ್ದೀರಾ. ಆ ನರಸಿಂಹ ಅದಕ್ಕೂ ಕಲ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಅವನೇನೋ ಮಾಡ್ತಾನೆ ಅಂತ ಎದ್ರಕೊಂಡು ಕೈ ಕಟ್ಕೊಂಡು ಕೂರಕ್ಕಾಗುತ್ತಾ? ನಿನಗೆ ಮದುವೆ ಮಾಡದೇ ಇರೋಕ್ಕಾಗುತ್ತಾ? ಹಾಗಂತ ನೀವ್ ಯಾರನ್ನೋ ತೋರಿಸಿ ಮದ್ವೆ ಆಗು ಅಂತ ಅಂದ್ರೆ ನಾನ್ ಕಣ್ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ ಆಗಲ್ಲ ಡ್ಯಾಡ್. ಬೇಡ ಕಣೆ, ಕಣ್ ಬಿಟ್ಕೊಂಡೇ ತಾಳಿ ಕಟ್ಟಿಸ್ಕೊ. ನೋಡಿ ಡ್ಯಾಡ್, ಅಮ್ಮ ಹೇಗೆ ಕಿಂಡಲ್ ಮಾಡ್ತಿದ್ದಾರೆ. ಇಲ್ಲ, ನೀನು ಮಾಡೋ ಅವಾಂತರಕ್ಕೆಲ್ಲ ತೂಗುಯ್ಯಾಲೆ ಥರ ತಲೆ ಅಲ್ಲಾಡಿಸ್ತಾ ಇರ್ತೀವಿ. ಅಲ್ಲ ಕಣೆ, ನೀನು ಆಡೋದು ನೋಡ್ತಾ ಇದ್ರೆ ಜೀವನದಲ್ಲಿ ನಿನ್ನ ಮದುವೆನೇ ಆಗಲ್ವೇನೋ ಅಂತ ಅನಿಸ್ತಾ ಇದೆ. ರೀ, ಇವಳು ಹೇಳಿದ್ದಕ್ಕೆಲ್ಲ ನೀವು ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾ ಇದ್ರೆ ನಾವು ಅಂದ್ಕೊಂಡಿದ್ದು ಮಾಡ್ದಾಗೆ. ನೀವು ಫಸ್ಟು ಹೊರಡಿ. ಸರಿ, ಹುಡುಗ ಯಾರು, ಏನ್ ಮಾಡ್ತಿದ್ದಾನೆ ಅದನ್ನಾದ್ರೂ ಹೇಳಿ ಡ್ಯಾಡ್. ಅದನ್ನೆಲ್ಲ ಈಗಲೇ ಹೇಳೋಕ್ಕಾಗಲ್ಲ. ಬಂದಮೇಲೆ ನಿನಗೆ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಅಂದ್ರೆ ಆ ಹುಡುಗ ನಿಮಗೆ ಆಲ್ರೆಡಿ ಗೊತ್ತಿರೋನಾ? ಸದ್ಯಕ್ಕೆ ಗೊತ್ತಿರೋನು. ಅಂದರೆ ನನಗೂ ಹೇಳಲ್ವೇನ್ರಿ ನೀವು? ಹೇಳಿದ್ನಲ್ಲ ಸರ್ಪ್ರೈಸು ಅಂತ. ಸದ್ಯಕ್ಕೆ ಯಾರು ಏನೂ ಕೇಳಕ್ಕೆ ಹೋಗ್ಬೇಡಿ. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಗಬೇಕು. ನಿನಗೆ ಒಳ್ಳೆಯ ಹುಡುಗ ನೋಡೋ ಜವಾಬ್ದಾರಿ ನಂದು. ಖಂಡಿತ ಆ ಹುಡುಗ ಇಷ್ಟ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲರಿ, ಅವ್ರು ಇಲ್ಲಿಗೂ ಬರ್ದೆ ನಮ್ಮ ಮಗಳನ್ನು ನೋಡಿದೆ, ಅದು ಹೇಗ್ರಿ ಒಪ್ಕೊಂಡ್ರು? ಅದ್ರ ಬಗ್ಗೆ ನಾನೆಲ್ಲ ಆಗಲೇ ಮಾತಾಡಿದ್ದೀನಿ. ನನ್ನ ಮಗಳು ಫೋಟೋನ ಕಳಿಸಿ ಡೀಟೇಲ್ ಕೂಡ ಕಳಿಸಿದ್ದೀನಿ. ಅದಕ್ಕೆ ಅವ್ರಿರೋ ಕಡೆನೇ ನನ್ನನ್ನು ಬರ ಕೇಳಿರೋದು. ಹಾಗಿದ್ಮೇಲೆ ನಾವು 3 ಜನ ಹೋಗಬೇಕು ತಾನೆ? ಇದು ಯಾಕೋ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ. ನೋಡೋ, ನಾವು ಒಟ್ಟಿಗೆ ಹೋಗೋದು ಆ ನರಸಿಂಹಂಗೆ ಏನಾದರೂ ಗೊತ್ತಾದರೆ ಕಲ್ಲಾಗ್ತಾನೆ. ಅದಕ್ಕೆ ನಾನು ಒಬ್ಬನೇ ಹೋಗ್ತಿರೋದು. ಆ ಹುಡುಗನ ಬಗ್ಗೆ ತಿಳ್ಕೊಂಡೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದಮೇಲೆ ಅವ್ರು ಒಪ್ಪಿದ್ರಾ ಇಲ್ವಾ, ಮಾತುಕತೆ ಏನಾಯಿತು ಅಂತ ಗೊತ್ತಾಗುತ್ತೆ.
ಅಲ್ಲಿವರೆಗೂ ಅವ್ರು ಯಾರು ಏನು ಅಂತ ನಾನು ಯಾರು ಕೇಳಬೇಡಿ. ಅಲ್ಲದೆ ಈ ವಿಷಯನ 3 ಜನಕ್ಕೆ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಸರಿ ಮಗಳೇ, ಟೈಮ್ ಆಯಿತು, ನಾನು ಹೊರಡ್ತೀನಿ. ತುಂಬಾ ಚೆನ್ನಾಗಿದೆ ಅಡುಗೆ ದೀಪ. ನೀ ಮಾಡಿದ್ಯಾ? ಅವಳಿಗೆಲ್ಲಿ ಮಾಡಕ್ ಬರುತ್ತೆ, ಜಾಜಿ ಮಾಡಿರ್ತಾಳೆ, ತಗೊಂಬಂದು ಬಡಿಸಿದಾಳೆ. ಇಲ್ಲ ಮೇಡಮ್, ತಿಂಡಿ ರೆಡಿ ಮಾಡಿದ್ದು ದೀಪಾ ಮೇಡಮ್ಮೇ. ಮೇಡಮ್, ಮಧ್ಯಾಹ್ನ ಅಡುಗೆ ಏನು ಮಾಡಲಿ? ನಾನಿರಲ್ಲ, ಚಿಕ್ಕತ್ತೇನು ಕೇಳಿ. ಇರಲ್ಲ ಅಂದರೆ ಎಲ್ಲಾದರೂ ಹೊರಗೆ ಹೋಗ್ತಿದ್ದೀರಾ? ಹೌದು, ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಕೆಲಸ ಇದೆ, ನಾನು ಹೋಗಬೇಕು. ಏನ್ ಕೆಲಸ ಅಂತ ಗೊತ್ತಾಯ್ತು, ನಿನ್ನೆ ಹೇಳ್ದೆ ತಾನೆ, ಅದೇ ಅಲ್ವಾ? ಏನಿದು? ಹಬ್ಬಕ್ಕೆ ರೇಷ್ಮೆ ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದನ್ನು ಹೇಳ್ತಿದ್ದಾರೆ. ಹೌದೇನೆ ಸುಕು? ಹೌದು ಹೌದು. ಈ ಹೆಂಗಸರಿಗೆ ಚಿನ್ನ ಸೀರೆ ಮೇಲಿರೋ ವ್ಯಾಮೋಹ ಯಾವತ್ತೂ ಕಮ್ಮಿ ಆಗಲ್ಲ. ನಿಮ್ಗೂ ಹಾಗೆ ಅಲ್ವಾ? ಕುಡಿಯೋದ್ರ ಮೇಲಿರೋ ವ್ಯಾಮೋಹ ಯಾವಾಗ ಕಡಿಮೆ ಆಗಲ್ವೋ ಹಾಗೆ ನಮ್ಗೂ ಚಿನ್ನ ಸೀರೆ ಮೇಲಿರೋ ವ್ಯಾಮೋಹ ಕಡಿಮೆ ಆಗಲ್ಲ. ಇದು ನಿಮಗೆ ಬೇಕಾಗಿರಲಿಲ್ಲ. ನಿಜವಾದ ಮಾತು. ಮೇಡಮ್, ಅಡುಗೆ ಏನು ಮಾಡಲಿ? ನಾನು ಇರಲ್ಲ, ನಿಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ. ನಿಮ್ಗೇನಾದರೂ ಹೇಳೋರಿದ್ದಾರ ಕೇಳೋರಿದ್ದಾರ? ಯಾಕಂಗೆ ಹೇಳ್ತೀರಾ ಚಿಕ್ಕಮ್ಮ? ಏನು ಅಡುಗೆ ಮಾಡಲಿ ಅಂತ ತಾನೇ ಕೇಳ್ತಿದ್ದಾರೆ. ಇಂಥದ್ದು ಮಾಡು ಅಂದರೆ ಮಾಡ್ತಾರೆ. ಕರೆಕ್ಟಾಗಿ ಹೇಳಿದೆ ಚಿರು. ನಾನು ಮಧ್ಯಾಹ್ನ ಇರಲ್ಲ ಅಂತ ಹೇಳಿದ್ದಪ್ಪ. ಎಲ್ಲಿಗೆ ಹೋಗ್ತಿದ್ಯಾ ಸುಕ್ಕು? ಸೌಂದರ್ಯನ ಜೊತೆ. ನನ್ನ ಜೊತೆ ಬನ್ನಿ ಅಂತ ನಾನೇನಾದ್ರು ನಿಮ್ಗೆ ಹೇಳಿದ್ನಾ? ಇಲ್ಲ, ಆದರೆ ಒಬ್ಳೇ ಹೋಗ್ತೀಯಲ್ವಾ, ಅದಕ್ಕೆ ನಿನ್ನ ಜೊತೆ ಬರೋಣ ಅಂತ ಅಂದ್ಕೊಂಡೆ. ಇಂಪಾರ್ಟೆಂಟ್ ಕೆಲಸ ಅಂದಮೇಲೆ ನಿಮ್ಮನ್ನು ಹೇಗೆ ಕರ್ಕೊಂಡು ಹೋಗಲಿ? ಅಂದರೆ ಒಬ್ಳೇ ಹೋಗ್ತೀಯಾ? ಹೌದು. ಇದು ನಿನಗೆ ಬೇಕಾಗಿರಲಿಲ್ಲ ಸುಕ್ಕು. ಅದಕ್ಕೆ ಅಂಥ ಇಂಪಾರ್ಟೆಂಟ್ ಕೆಲಸ ಏನು? ಈ ಮನೆ ಒಳ್ಳೇದಕ್ಕೋಸ್ಕರ ನನಗೇನೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಬರಲಾ? ಡೋಂಟ್ ವರಿ ಚಿರು, ಐ ಕ್ಯಾನ್ ಹ್ಯಾಂಡಲ್. ಬಟ್ ಈ ಕೆಲಸ ಒಳ್ಳೇದಾಗಲಿ ಅಂತ ನಿನ್ನ ಕಡೆಯಿಂದ ವಿಶ್ ಮಾಡಿ ಸಾಕು. ಸರಿ ಅತ್ತೆ, ನಿಮ್ಮ ಕೆಲಸಕ್ಕೆ ಆಲ್ ದಿ ಬೆಸ್ಟ್. ನೀವು ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೆ ಆಗಿರುತ್ತೆ. ಥ್ಯಾಂಕ್ಸ್ ಚಿರು. ಮೇಡಮ್, ಇನ್ನೂ ಸ್ವಲ್ಪ ಬಡಿಸ್ಲಾ? ಬೇಡ, ಹೊಟ್ಟೆ ತುಂಬ. ಚಿಕ್ಕಮ್ಮ, ಕವನ ಹೆಂಗಿದ್ದಾಳೆ? ಅವಳಿಗೇನಪ್ಪ, ಗುಣ್ಕಲ್ ಇದ್ದಂಗೆ ಅವಳೆ. ಮತ್ತೆ ಚಿಕ್ಕಪ್ಪ ಹುಷಾರಿಲ್ಲ ಅಂತಿದ್ರು. ಅಂದ್ರೆ ಹುಷಾರ್ ಇಲ್ವೇನೋ ಅಂತ ಅಂದೆ ಅಷ್ಟೇ. ಏನಿಲ್ಲಪ್ಪ, ಈಗಿನ ಮಕ್ಕಳು ನಮಗೆ ಜ್ವರ ಬರೆಸ್ತಾರೆ ಬಿಡು. ದೀಪ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬಡಿಸಿ. ಯಾಕೆ ಒಳ್ಳೆ ಎಮ್ಮೆ ತರ ಕೂಗ್ತಾ ಇದೆಯಲ್ಲ? ಹೇಗೆ ಬಂದ್ರೆ ನಾನೇನ ಮಾಡೋಕ್ಕಾಗುತ್ತೆ? ಅದಕ್ಕೆ ಎಮ್ಮೆ ತರ ಕೂಗ್ತಾರಾ? ಅಯ್ಯೋ, ಯಾಕ್ರಿ ಅವಳನ್ನ ರೇಗಿಸ್ತಾ ಇರ್ತೀರಾ? ನೀರು ಕುಡಿಯಮ್ಮ ಸ್ವಲ್ಪ. ಈ ಮನೇಲಿ ನೀವು ಒಬ್ಬರೇ ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿರೋದು. ಥ್ಯಾಂಕ್ಸ್. ನಿಧಾನ, ನೆತ್ತಿಗೆ ಹತ್ಬಿಟ್ಟಾತು. ಒಂದ್ಸಲ ನಿನ್ನ ಮಗನಿಗೊಂದು ಕೆಲಸ ನೋಡಿದ್ದೀನಿ. ಬೀದಿ ಸುತ್ತೋಗ್ಬಿಟ್ಟು ಅಚ್ಚುಕಟ್ಟ ಕೆಲ್ಸಕ್ಕೆ ಹೋಗಿ ಹೇಳು. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ನೀವು ಕೆಲಸ ನೋಡಿದ್ದೀರಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಸರಿ ಬಿಡು, ನಂಬೇಡ. ಅದೇ ಕೆಲಸನ ಬೇರೆಯವರು ಕೊಡಕ್ಕೆ ಹೇಳ್ತೀನಿ. ಅಯ್ಯೋ,
ಹಾಗೆಲ್ಲ ಮಾಡಬೇಡಿ. ನನ್ನ ಮಗನೇ ಹೋಗ್ತಾನೆ. ಏನು ಕೆಲಸ, ಎಲ್ಲಿ ಹೋಗಬೇಕು? ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋ ರೋಡ್ನಲ್ಲಿ ರಾಯಲ್ ಆಫೀಸ್ ಹತ್ರ ಹೋಗೋಕೆ ಕೇಳು. ಅಲ್ಲಿ ಏನು ಕೆಲಸ ಎಲ್ಲ ಅವರೇ ಹೇಳ್ತಾರೆ. ನನ್ನ ಮಗನಿಗೆ ಲಾಯರ್ ಆಫೀಸಲ್ಲಿ ಕೆಲಸನ? ಹಾಗಂತ ನಾನು ಹೇಳದ್ನ? ಅದಕ್ಕೆ ಇವನ್ಗೆ ಯಾರು ಲಾಯರ್ ಕೆಲಸ ಕೊಡ್ತಾರೆ? ಇವನೇನು LLB ಓದಿದಾನ? ಕಾನೂನು ಬಗ್ಗೆ ತಿಳ್ಕೊಂಡಿದ್ದಾನ? ಬರೀ ಕಾನೂನು ಮುರಿಯೋ ಕೆಲಸನೇ ಮಾಡೋದು. ಅಮ್ಮ ತಾಯಿ, ನನ್ನ ಮಗ ಲಾಯರ್ಗಿರಿ ಓದಿಲ್ಲ ಅಂದ್ರೂ ಚೆನ್ನಾಗಿ ಓದ್ಕೊಂಡಿದ್ದಾನೆ. ನಿಮ್ಮಿಬ್ಬರದು ಮಾತುಕತೆ ಮುಗ್ದಿದ್ರೆ ನಿನ್ನ ಮಗನಿಗೆ ಇವತ್ತಿಂದಾನೇ ಕೆಲಸಕ್ಕೆ ಹೋಗೋ ಕೇಳು. ಹೋಗ್ತೇನೆ ರೀ. ನರಸಿಂಹ, ಈಗಲೇ ಹೊಡ್ತೀಯ ಅಲ್ವೇನಪ್ಪ? ಕಷ್ಟಪಟ್ಟು ಅವ್ರಿವ್ರ ಕೈ ಕಾಲು ಹಿಡಿದು ಕೆಲಸ ಕೊಡ್ಸಿದ್ದೀನಿ. ಕೆಲಸ ಸಿಗ್ತಲ್ಲ ಅಂತ ಖುಷಿ ಪಡೋದು ಬಿಟ್ಟು ಏನು ಮಾತಾಡದೆ ಹಿಂಗೆ ಕೂತಿದ್ರೆ ಏನು ಅನ್ಕೋಬೇಕು ನೀನು ಹೇಳೆ. ನಿನ್ನ ಮಗನಿಗೆ ಕೆಲಸ ಸಿಗ್ತಾ ಇರೋದು ಹೆಡ್ ಕಾನ್ಸ್ಟೇಬಲ್ ಮಗ ಅನ್ನೋ ಕಾರಣಕ್ಕೆ, ಸ್ವಂತ ಬುದ್ಧಿಯಿಂದಲ್ಲ. ಕಷ್ಟಪಟ್ಟು ಕೆಲಸ ಹುಡುಕಿದ್ದೀನಿ. ಒಪ್ಕೊಳ್ಳೋದು ಬಿಟ್ಟು ಮೀನಾಮೇಷ ಎಣಿಸ್ತಾ ಕೂತ್ಕೊಂಡ್ರೆ. ಅಣ್ಣ, ಅವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಊರೂರು ತಿರುಕೊಂಡಿರೋ ಕೆಲಸನೇ ಅವನಿಗೆ ಮುಂದುವರಿಸ್ಬೇಕು ಅಂತ ಅನಿಸ್ತಾ ಇದೆ ಅನ್ಸುತ್ತೆ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳೋ ಮಗನೆ, ಲಾಯರ್ ಆಫೀಸಲ್ಲಂತೆ ಕೆಲಸ, ಹೋಗ್ತೀಯ ತಾನೆ? ಸರಿ ಅಮ್ಮ, ಹೋಗ್ತೀನಿ. ಕೇಳಿಸ್ಕೊಡ್ರ ನನ್ನ ಮಗ ಹೇಳಿದ್ದನ್ನ? ಅವನ ಸುಮ್ಮನೆ ಎಲ್ಲರೂ ಸೋಮಾರಿ ಅಂತೀರ. ಇನ್ಮೇಲೆ ನೋಡ್ತಾ ಇರಿ ನನ್ನ ಮಗ ಕೆಲಸ ಮಾಡಿ ಹೇಗೆ ಒಳ್ಳೆ ಹೆಸರು ತಗೊಳ್ತಾನೆ ಅಂತ. ಬಾಯಿ ಮಾತಿಗೆ ಕೆಲಸ ಮಾಡ್ತೀನಿ ಅಂತ ಹೇಳೋದಲ್ಲ, ಮಾಡಿ ತೋರ್ಸಕ್ಕೆ ಹೇಳೋ. ನನ್ನ ಮಗ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಉಳಿಸ್ತಾನೆ ರೀ. ನೋಡ್ತಾ ಇರಿ ನೀವು. ಅದೇನು ಉಳಿಸ್ತಾನೋ? ಈ ಮನೆ ಒಳ್ಳೇದಕ್ಕೋಸ್ಕರ ನನಗೇನೋ ಮಾಡಬೇಕಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ಹೋಗ್ತಾರೆ. ನನ್ನ ವಿಷಯದಲ್ಲಿ ಅವ್ರು ಏನಾದರೂ ಒಂದು ನಿರ್ಧಾರ ತಗೊಳಕ್ಕೆ ಹೊರಟಿದ್ದಾರಾ? ಅಂಥದ್ದೇನು ಮಾಡ್ತಿದ್ದಾರೆ? ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಸೌಂದರ್ಯ ಮೇಡಮ್ ಮಾತಾಡಿದ್ದು ನೋಡಿದ್ರೆ ಅವ್ರು ನಂಗೆ ಏನೋ ಮಾಡೋಕ್ಕೆ ನೋಡ್ತಿದ್ದಾರೆ ಅನಿಸ್ತಿದೆ. ನಿಮ್ಗೆ ಏನೇ ಮಾಡೋಕ್ಕೆ ಹೋದ್ರೂ ಚಿರು ಸರ್ ಅದಕ್ಕೆ ಅವಕಾಶ ಕೊಡಲ್ಲ. ಧೈರ್ಯವಾಗಿರಿ. ಚಿರು ಅವ್ರಿಗೆ ಗೊತ್ತಿಲ್ಲದೆ ಏನಾದರೂ ನಡೆಸಿದ್ರೆ? ಯಾಕೆ ದೀಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ಇವಾಗ ನೀನು ಚಿರು ಅನ್ಯೋನ್ಯವಾಗೇ ಇದ್ದೀರಾ ತಾನೆ? ಹೌದು, ಆದರೆ ಹಾಗಿದ್ಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಿನಗೇನಾದರೂ ಮಾಡಬೇಕು ಅಂದಿದ್ರೆ ಇಷ್ಟು ದಿನ ಕಾಯ್ತಿರ್ಲಿಲ್ಲ. ಆಗಲೇ ಏನಾದರೂ ಮಾಡಿರೋರು. ಅದು ನಿಜಾನೇ. ಈ ಮನೇಲಿ ನಿನಗೆ ಯಾರೇ ಏನೇ ಕೆಟ್ಟದ್ದು ಮಾಡೋಕ್ಕೆ ಮುಂದಾದರೂ ಅದು ಯಾವುದು ನಡೆಯಲ್ಲ. ಯಾಕೆ ಹೇಳು? ನಾವೆಲ್ಲ ನಿನ್ನ ಪರವಾಗಿದ್ದೀವಿ. ಅದಕ್ಕೆ ಆರಾಮಾಗಿರು, ಯೋಚನೆ ಮಾಡಬೇಡ. ಸರಿ ಅಕ್ಕ. ಹಾಂ ಅಕ್ಕ, ಈಗ ನೀವು ನನ್ನ ಜೊತೆ ಹೊರಗೆ ಬರಬೇಕು. ಎಲ್ಲಿಗೆ? ಹೋದ್ಮೇಲೆ ಗೊತ್ತಾಗತ್ತೆ. ನೀವು ಸುಮ್ಮನೆ ಬನ್ನಿ ಅಷ್ಟೇ. ಅಲ್ಲ ದೀಪ, ಎಲ್ಲಿಗೆ ಏನು ಅಂತ ಹೇಳಿದೆ? ಇಷ್ಟು ಸಡನ್ನಾಗಿ ಹೇಳಿದ್ರೆ ಹೇಗೆ? ದಯವಿಟ್ಟು ಬನ್ನಿ ಅಕ್ಕ, ನಿಮ್ಗೆ ಒಳ್ಳೇದಕ್ಕೆ. ಬೇಗ ರೆಡಿಯಾಗಿ ಬನ್ನಿ. ಸರಿ ಆಯಿತು, ನಾನು ಪರ್ಸ್ ತೊಗೊಂಡು ಬರ್ತೀನಿ. ಮೇಡಮ್, ಅರ್ಚನಾ ಮೇಡಮ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅವ್ರ ಹುಡುಗನ್ನ ಭೇಟಿ ಮಾಡ್ಸಕ್ಕೆ. ಹೌದಾ? ಯಾರಿಗೂ ಗೊತ್ತಾಗಬಾರ್ದು. ಚಿರು ಅವ್ರಿಗಂತೂ ಗೊತ್ತಾಗ್ಲೇಬಾರ್ದು. ಚಿರು ಸರ್, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ? ಏನೋ ಕೆಲಸ ಇದೆ, ಅದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೋಗ್ತೀನಿ. ಇವತ್ತು ಒಂದು ದಿವಸ ಅಡುಗೆಗೆ ಏನೇನು ಬೇಕೋ ತಯಾರಿ ಮಾಡಿಬಿಡಿ. ಆದಷ್ಟು ಬೇಗ ಬರ್ತೀನಿ, ಆಯ್ತಾ? ಸರಿ ಮೇಡಮ್. ಅಕ್ಕ, ಹೊರಡೋಣ. ಯಾಕೋ ಮಗನೇ, ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವಾ? ಹಾಗಂತ ನಾನೇನು ಹೇಳ್ದಮ್ಮ? ಮತ್ತೆ ನಿನ್ನ ಮುಖದಲ್ಲಿ ನಗುನೇ ಇಲ್ಲ. ಓಹೋ, ಅಪ್ಪ ಬೈದ್ರು ಅಂತ ಬೇಜಾರಾ? ಬಿಡು ಮಗನೆ. ನೀನು ಚಿಕ್ಕ ಹುಡುಗ ಇದ್ದಾಗ ಯಾವಾಗಲೂ ಗನ್ ಬೇಕು ಅಂತ ಹಠ ಮಾಡ್ತಿದ್ದೆ. ನಿಮ್ಮಪ್ಪ ನಿನ್ನ ಕೈಲಿರೋ ಗನ್ ನೋಡಿ ಮುಂದೊಂದು ದಿವಸ ನನ್ನ ಮಗ ನನಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಆಸೆ ಪಡ್ತಿದ್ರು. ಅವರ ಆಸೆ ಈಡೇರಲಿಲ್ಲ. ಹೋಗ್ಲಿ ಬಿಡು, ಪೊಲೀಸ್ ಕೆಲಸ ಅಲ್ಲದೆ ಇದ್ರು ಲಾಯರ್ ಆಫೀಸ್ನಲ್ಲಿ ಕೆಲಸ ಕೊಡಿಸ್ತಿದ್ದಾರೆ. ನರಸಿಂಹ, ನಿಮ್ಮಪ್ಪ ಏನೇ ಅಂದ್ರು ನಿನ್ನ ಒಳ್ಳೇದಕ್ಕಲ್ವೇನೋ? ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಮಗನೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೈ ಮುಗಿದು ನಿನಗೆ ಭಸ್ಮ ತಂದಿದ್ದೀನಿ, ಇಟ್ಕೋ.
ಬೇಡಮ್ಮ. ಯಾಕೋ? ಯಾಕೋ ಅಂದರೆ ಅವನಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ನೀನು ಸುಮ್ಮನೆ ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದಕ್ಕೆ? ಯಾರಿಗಾದ್ರೂ ಹೊಸದಾಗಿ ಮೊದಲನೇ ಸಲ ಕೆಲಸ ಸಿಗ್ತಿದೆ ಅಂದಾಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ. ಬೇಕ್ರಿಲಿ ಬಂದು ಊದಿರೋ ಥರ. ಇವನ್ ಮುಖ ನೋಡಿ, ಒಳ್ಳೆ ಬಾಡೋಗಿರೋ ಬಸ್ಲೆ ಸೊಪ್ಪು ಥರ ಇದೆ. ನಿನಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲಮ್ಮ, ಆದರೆ ಇವತ್ತೇ ಹೋಗ್ಬೇಕಾ ಅಂತ. ಅದು ಬೇರೆ ಕೆಲಸನೂ ಇತ್ತು ನನಗೆ. ಸಾಹೇಬ್ರು ಎಷ್ಟು ಬ್ಯುಸಿ ಇರ್ತಾರಂತ ನಮಗೆ ಗೊತ್ತಿಲ್ವಾ ಅದಕ್ಕೆ? ಯೋನಿ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ. ಇಲ್ಲ ನೀನು ಮಾತಾಡು. ಬೇಡ, ನೀವೇ ಮಾತಾಡಿ. ಸಿಕ್ಕಿರೋ ಕೆಲಸನ ಕಳ್ಕೋಬಾರ್ದು ಮಗನೆ. ಅದು ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ. ಮೊದಲನೇ ದಿವಸ ಹೋಗ್ತಿದ್ಯಾ, ಮುಖ ಗಂಟ ಹಾಕೊಂಡು ಹೋಗ್ಬಾರ್ದು, ನಗ್ನಗ್ತಾ ಹೋಗ್ಬೇಕು. ತಗೋ, ಭಸ್ಮ ತಂದಿದ್ದೀನಿ, ಇಟ್ಕೋ. ಒಳ್ಳೇದಾಗ್ಲಪ್ಪ. ನರಸಿಂಹ, ಆಫೀಸ್ಗೆ ಅಂತ ಹೋಗುವಾಗ ಇಷ್ಟಿಷ್ಟು ಉದ್ದ ಕೂದಲು ಬಿಟ್ಕೊಂಡು ಹೋಗ್ಬಾರ್ದು ಕಣ. ಇವತ್ತು ಸರಿ, ಇನ್ನೊಂದು ದಿನ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಸ್ಬಿಡು. ಸರಿ ಅಮ್ಮ, ಹೋಗ್ಬಿಡ್ತೀನಿ. ಅದಕ್ಕೆ ನನಗೆ ಈ ನರಸಿಂಹ ಕೆಲ್ಸಕ್ಕೆ ಹೋಗಲ್ಲ, ಬೇರೆ ಎಲ್ಲೋ ಹೋಗ್ತಾನೆ ಅಂತ ಅನುಮಾನ ಬರ್ತಿದೆ. ಹೌದಾ? ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಅವನ ಹಿಂದೆ ಹೋಗಿ ನೋಡು. ಸರಿ. ನಿನ್ಗೂ ನಿಮ್ಮ ಅಣ್ಣನಿಗೂ ಯಾವಾಗಲೂ ನನ್ನ ಮಗನ ಮೇಲೆ ಕಣ್ಣು ಕಣೆ. ಅನುಮಾನ ಪಡೋದು ಜಾಸ್ತಿ. ನೋಡು, ಅವನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದಿದ್ರೆ ನನ್ನ ಆಶೀರ್ವಾದ ಏನಕ್ಕೆ ತಗೊಳ್ತಿದ್ದ? ಅಷ್ಟಾದರೂ ಇದ್ಬೇಡವಾ ನಿನಗೆ? ಒಳ್ಳೆ ದದ್ದಿ ನೀನು. ಗೊತ್ತಾಗುತ್ತೆ ಅದಕ್ಕೆ, ಗೊತ್ತಾಗುತ್ತೆ. ಸಂಜೆ ಮನೆಗೆ ವಾಪಸ್ ಬರ್ತಾನಲ್ಲ, ಅವಾಗ ನಿಮ್ಮ ಮಗನ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ನಾನು ನೋಡ್ತೀನಿ. ಆ ಡಿಸೈನ್ಸ್ ಕಳಿಸಿದ್ದೀನಿ ತಾನೆ? ನೋಡಿಲ್ಲ ಅಂದ್ರೆ ಏನರ್ಥ? ಹಾಂ, ಅವತ್ತೇ ಕಳಿಸಾಗಿದೆ. ಡೇಟ್ ಚೆಕ್ ಮಾಡಿ. ಎಷ್ಟು ಹೇಳ್ಬೇಕು ನಿಮಗೆ? ಇಷ್ಟು ಲೇಸಿ ಆಗಿದ್ರೆ ಹಂಗೆ? ಎಷ್ಟು ದಿನ ಆಯ್ತು ನಾನು ಕಳಿಸಿ ಹೇಳಿ? ಈ ಥರ ಸೋಂಬೇರಿತನ ಎಲ್ಲ ನಡೆಯಲ್ಲ. ಎಲ್ಲ ನಾನೇ ನೋಡ್ಕೊಂಡಿರೋಕ್ಕಾಗಲ್ಲ. ನೀವು ಸ್ವಲ್ಪ ಕೆಲಸ ಮಾಡಬೇಕಲ್ವ ಅಲ್ಲಿ? ಯಾವತ್ತಿರೋ ಡ್ಯೂ ಡೇಟ್ ಗೊತ್ತಲ್ವ ನಿಮಗೆ? ಇವತ್ತೆಷ್ಟು ಡೇಟು? ಹಿಂಗೆ ಮಾಡಿದ್ರೆ ಹೆಂಗೆ? ಏನ್ರಿ ಮೈ ಮೇಲೆ ಬೀಳ್ತೀರಾ? ನೀವ್ ಹಂಗೆ ಹೇಳಿದ್ರೆ ಮತ್ತೇನಾಗುತ್ತೆ? ತಿದ್ದೇಳಿ. ಏನ ಲೆಟ್ರು? ಲವ್ ಲೆಟ್ರ್. ಅಯ್ಯೋ, ಗಾಬರಿ ಆಗ್ಬೇಡಿ ಹಸ್ಬೆಂಡು. ನಾನು ಹೊರಗೆ ಹೋಗ್ತಿದ್ದೀನಿ ಅಂತ ಚೀಟಿಯಲ್ಲಿ ಬರ್ದಿಟ್ಟೆ. ನೇರವಾಗಿ ಹೇಳ್ಬೋದಲ್ಲ? ಅದಾ, ನೀವು ಫೋನಲ್ಲಿ ಬಿಜಿ ಇದ್ರಿ, ಅದಕ್ಕೆ ತೊಂದರೆ ಕೊಡೋದು ಯಾಕೆ ಅಂತ ಬರ್ದಿಟ್ಟೆ. ಆಯ್ತು. ಎಲ್ಲಿಗೆ ಹೊರಟಿರೋದು? ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ? ಇದು ಒಳ್ಳೆ ಕಥೆ ಆಯ್ತಲ್ವಾ ನಿಮ್ದು? ಎಲ್ಲ ಹೇಳ್ಬೇಕಾ? ಅಲ್ಲ ರೀ, ನೆನ್ನೆ ರಾತ್ರಿ ನೋಡಿದ್ರೆ ಟೆರೆಸಲ್ಲಿ ಹೋಗಿ ಮಲ್ಕೊಂಡಿದ್ದೀರಾ, ಈಗ ನೋಡಿದ್ರೆ ದಲ್ಗೋ ಹೋಗ್ಬೇಕಂತಿದ್ದೀರಾ. ಅಲ್ಲ ಏನು, ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ನಾನು ಯಾಕೆ ಹಂಗೆ ಅನ್ಕೊಳ್ಳಿ? ನಿಮ್ಮ ಅದಕ್ಕೆ ಆಚೆ ಹೋಗ್ತೀನಿ ಅಂತ ಹೇಳಿದಾಗ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದಿದ್ದವರು ನನ್ನ ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದೀರಾ? ಯಾಕಂದ್ರೆ ನೀವು ನನ್ನ ಓ ನರಸಿಂಹ, ಬಾರಪ್ಪ. ನೀನು ಬರೋಣ ಅಂದ್ಕೊಂಡಿದ್ದೆ. ಅಂತೂ ಇಷ್ಟು ವಯಸ್ಸಾದ್ಮೇಲಾದರೂ ನಿಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಡಬೇಕು ಅಂತ ಅನ್ನಿಸ್ತಲ್ಲ, ಅದೇ ಖುಷಿಪ್ಪ. ಊರಲ್ಲಿ ನಿನ್ನ ಬಗ್ಗೆ ಬೇರೆ ಬೇರೆ ಥರ ಮಾತಾಡ್ತಾ ಇದ್ರು, ಆದರೆ ನಾನು ನಿಮ್ಮಪ್ಪನ ಮಾತಿಗೆ ಬೆಲೆ ಕೊಟ್ಟು ನಿನಗೆ ಕೆಲಸ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಇವಾಗಾದ್ರೂ ಗೊತ್ತಾಯ್ತಾ ಊರಲ್ಲೆಲ್ಲ ನಿನ್ನ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ? ಗೊತ್ತಾಯ್ತಣ್ಣ, ಥ್ಯಾಂಕ್ಸ್. ಏನು ಕೆಲಸ ಅಣ್ಣ? ಯಾಕೆ ಜಯರಾಮಣ್ಣ ನಿಂಗೇನು ಹೇಳಿಲ್ವಾ? ಇಲ್ವಲ್ಲ. ಹೌದಾ? ನೀನು ಮಾಡಬೇಕಾಗಿರೋದು ಡ್ರೈವರ್ ಕೆಲಸ. ಡ್ರೈವರ್ ಕೆಲಸನಾ? ಯಾಕೆ ನಿಂಗೆ ಮಾಡೋಕ್ಕೆ ಇಷ್ಟ ಇಲ್ವಾ? ಇದೆ ಅಣ್ಣ. ಹಾಂ, ಹಾಗಿದ್ರೆ ಈ ಕೀತೋ, ಇವತ್ತಿಂದಲೇ ಕೆಲಸ ಶುರು ಮಾಡಬೇಕು. ಇವಾಗ ಸದ್ಯಕ್ಕೆ ನೀನು ಲೋಕಲಲ್ಲಿ ಕೆಲಸ ಮಾಡ್ತಾ ಇರು, ಆಮೇಲೆ ಔಟ್ ಆಫ್ ಸ್ಟೇಷನ್ ಹೋಗುವಂತೆ. ಅಣ್ಣ, ಅದು ಇವತ್ತು ಒಂದಿನ ರಜಾ ಬೇಕಿತ್ತು. ಅಯ್ಯೋ, ಇನ್ನು ಇವಾಗ ಕೆಲಸಕ್ಕೆ ಸೇರಿಲ್ಲ, ಆವಾಗಲೇ ರಜಾ ಕೇಳ್ತೀಯಲ್ಲ ಮಾರಾಯ? ಅದು ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನನಗೂ ಸಡನ್ನಾಗಿ ಇವತ್ತೇ ಗೊತ್ತಾಗಿದ್ದು ಕೆಲಸದ ಬಗ್ಗೆ. ಅದಕ್ಕೆ ನಾನು ಕೆಲಸ ಮುಗಿಸ್ಕೊಂಡು ನಾಳೆಯಿಂದ ಬರ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ನಾನು ಹೊಡ್ತೀನಿ.
ಹೋಗು ಹೋಗು. ಅದಕ್ಕೆ ಊರಲ್ಲಿ ನಿನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ಕೊಳ್ಳೋದು. ನಿನಗೆ ಜನ್ಮಕ್ಕೆ ಬುದ್ಧಿ ಬರಲ್ಲ. ಹೋಗು. ಹೇಳಿ ಹಸ್ಬೆಂಡು, ಯಾಕೆ ಸುಮ್ಮನೆ ಆಗೋದ್ರಿ? ನಾನು ನಿಮ್ಮ ಹೆಂಡ್ತಿನಾ? ನಾನು ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ, ನೀವೇ ನನ್ನ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ. ನೀವು ನನಗೆ ಒಳ್ಳೆ ಫ್ರೆಂಡ್ ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ, ಆ ಕಾರಣದಿಂದ ಕೇಳ್ತಾರದಷ್ಟೇ. ಹೆಂಗಸರದ್ದು ಏನನ್ನೋ ತಗೊಳ್ಳೋದಿರತ್ತೆ, ಅದು ಎಲ್ಲದನ್ನು ಗಂಡಸರ ಹತ್ರ ಪುಂಗಿ ಊತ ಕೂತಿರಕ್ಕಾಗಲ್ಲ. ನಂಗೆ ಟೈಮ್ ಆಗ್ತಿದೆ, ಯಾಕೆ ಏನು ಅಂತ ಕೇಳ್ಬಿಟ್ಟು ನಂಗೆ ಇಷ್ಟ ಆಗಲ್ಲ. ಆಯ್ತು ಅದನ್ನೇ ಸ್ವಲ್ಪ ಸ್ಮೂತಾಗಿ ಹೇಳಿ. ಅಯ್ಯೋ ಅದೇನು ಅಷ್ಟು ರೂಢಾಗಿ ಹೇಳ್ತೀರಾ? ಹೌದಾ, ಇರಿ ಹೇಳ್ತೀನಿ. ನನ್ನ ಪ್ರೀತಿ ಹಸ್ಬೆಂಡು, ನಾವೊಂದು ಸ್ವಲ್ಪ ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೀನಿ. ನಾನು ಬರೋವರೆಗೂ ಎಲ್ಗೂ ಹೋಗ್ಬಿಡಿ ಆಯ್ತಾ? ಬಂದ ಕೂಡಲೇ ಇಬ್ರು ಒಟ್ಟಿಗೆ ಸೇರ್ಕೊಂಡು ಊಟ ಮಾಡ್ರ ಆಯ್ತಾ? ಏನ್ರಿ ಮುತ್ತೆಲ್ಲ ಕೊಡ್ತಾ ಇದ್ದೀರಾ? ಹಸ್ಬೆಂಡು, ಪ್ರೀತಿ ಇರೋ ಜಾಗದಲ್ಲಿ ಪ್ರಣಯನೂ ಇರುತ್ತೆ. ಹಾಗೆ ನೀವು ನನ್ನ ಫ್ರೆಂಡ್ ಅಂತ ಅನ್ಕೊಂಡಿರ್ಬೋದು, ಅಲ್ಲಿ ನಾನು ನಿಮ್ಮನ್ನ ಗಂಡ ಅನ್ಕೊಂಡಿದ್ದೀನಲ್ವಾ? ಬರಲ್ಲ?